ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಬೆಳಗಿನ ಜಾವ ಮಕ್ಕಳಿಗೆ ಜಲ್ದಿ ಸ್ಕೂಲ್ ಕಳಿಸ್ಬೇಕು, ಗಂಡಂದ್ರಿಗೆ ಆಫೀಸಿಗೆ ಕಳಿಸ್ಬೇಕು ಅನ್ನೋ ಟೈಮಲ್ಲಿ ಮನೇಲಿ ತರಕಾರಿ ಏನು ಇಲ್ಲ ಅನ್ನೋ ಸಂದರ್ಭದಲ್ಲಿ ರುಚಿಯಾದ ಮತ್ತೆ ಅಷ್ಟೇ ಆರೋಗ್ಯಕರವಾದ ಒಂದು ಈಸಿಯೆಸ್ಟ್ ಪುಲಾವ್, ಅದೇ ಬಂದ್ಬಿಟ್ಟು ಹೆಸರು ಕಾಳು ಅಥವಾ ಮೂಂಗ್ ಇರುತ್ತಲ್ಲ, ಮೂಂಗಲ್ಲಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪಲಾವ್. ಈ ಪಲಾವ್ ಅಂತಕ್ಕಂಥದ್ದು ಎಷ್ಟು ಸುಲಭ ಗೊತ್ತಾ, ಯಾವುದೇ ತರಕಾರಿ ಬೇಡ, ಏನು ಬೇಡ, ಜಸ್ಟ್ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಒಂದು ಪಲಾವ್ ಅಂತಕ್ಕಂಥದ್ದು ರೆಡಿ ಆಗಿಬಿಡುತ್ತೆ, ದಿಢೀರ್ ಅಂತ ರೆಡಿ ಆಗಿಬಿಡುತ್ತೆ. ಸೊ ಈ ಒಂದು ಬ್ಯೂಟಿಫುಲ್ ಪಲಾವ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಒಂದು. ಹಾಗಾದ್ರೆ ಮತ್ತೆ ಇನ್ನು ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಬ್ಯೂಟಿಫುಲ್ ಮತ್ತೆ ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ ನೋಡಿ, ಇದಕ್ಕೆ ಮೊದಲನೇದಾಗಿ ನಾನು ಈ ಕಪ್ಪಲ್ಲಿ ಎಲ್ಲ ಅಳತೆಗಳನ್ನ ನಾನು ತಗೊಳ್ತಾ ಇದ್ದೀನಿ. ಇದು ಮೆಷರಿಂಗ್ ಕಪ್ಪಲ್ಲಿ 1 ಕಪ್ ಅಂತ ಆಗುತ್ತೆ, ಹೆಚ್ಚು ಕಮ್ಮಿ 125 ಗ್ರಾಮ್ ಬರುತ್ತೆ. ಸೊ ಇದರಲ್ಲಿ ಈ ಮೂಂಗನ್ನು ತೊಗೊಂಡ್ಬಿಟ್ಟು ಈ ಹೆಸರು ಕಾಳು ಅಂತ ಇದೆಯಲ್ಲ, ಈ ಹೆಸರು ಕಾಳನ್ನು ನಾನು ಮಿನಿಮಮ್ ಒಂದು 6 ಗಂಟೆಗಳ ಕಾಲ ನೀರಲ್ಲಿ ನಾನು ಚೆಂದ ನೆನೆಸಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಸೈಜಲ್ಲೂ ಕೂಡ ಸ್ವಲ್ಪ ಡಬಲ್ ಆಗಿದೆ, ನೀವು ನೋಡ್ತಿದೆ, ಮತ್ತು ಎಷ್ಟು ಮೆತ್ತಗಾಗಿದೆ ನೋಡಿ. ಸೊ ಇಷ್ಟು ಮೆತ್ತಗೆ ಇದು ಆಗಿರಬೇಕಾಗತ್ತೆ. ಇದು ಹೆಚ್ಚು ಕಮ್ಮಿ 6 ಅವರ್ಸ್ ಆಗಿರಬೇಕಾಗತ್ತೆ. ಸೊ ಈಗ ಇದೆಲ್ಲ ಪರ್ಫೆಕ್ಟಾಗಿ ಆಗಿರುತ್ತಲ್ಲ. ಸೊ ಈಗ ಇದನ್ನು ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ನೋಡಿ, ಅಕ್ಕಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ನಾನು 1 ಕಪ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ 250 ಗ್ರಾಮ್ ಅಷ್ಟು ಅಕ್ಕಿ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಒಂದು 30 ನಿಮಿಷಗಳ ಕಾಲ ನೆನೆಸಿದ್ದೀನಿ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ 1 ಸ್ಪೂನ್ ಅಷ್ಟು ನಾನು ತುಪ್ಪವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪದರಲ್ಲಿ ಇದು ಕೆಲಸ ಹೋಗ್ಬಿಡುತ್ತೆ. ಇದು ಯಾಕಂದರೆ ಇಲ್ಲಿ ಯಾವುದೇ ರೀತಿ ನಾವು ತರಕಾರಿಗಳು ಹಾಕ್ತಿಲ್ವಲ್ಲ, ಆಗುತ್ತೆ. ಸೊ ಇವಾಗ ಇದನ್ನು ಸ್ವಲ್ಪ ಫ್ಲೇವರ್ ಅಪ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಒಂದು 2 ಇಂಚಷ್ಟು ಚಕ್ಕೆ, ಸ್ವಲ್ಪ ಲವಂಗ, 1-3 ಹಸಿರು ಏಲಕ್ಕಿ, ಹಾಗೆ ಶಾಹಿ ಜೀರಾ ಅಂತ ಕರೀತಾರೆ, ಬ್ಲ್ಯಾಕ್ ಕ್ಯುಮಿನ್ ಅಂತ ಕರೀತಾರೆ. ಸೊ ನಿಮ್ಮ ಹತ್ರ ಇದು ಬ್ಲ್ಯಾಕ್ ಕ್ಯುಮಿನ್ ಇಲ್ಲ ಅಂತ ಹೇಳಿದ್ರೆ ಶಾಹಿ ಜೀರಾ, ರೆಗ್ಯುಲರ್ ಜೀರಿಗೆಯನ್ನು ಸಹ ನೀವು ಹಾಕೋಬಹುದು. ಶಾಹಿ ಜೀರಾ ಇದ್ದರೆ ಸ್ವಲ್ಪ ಟೇಸ್ಟ್ ಚೆಂದ ಇರುತ್ತೆ. ಸೊ ಈಗ ಇದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ. ಸೊ ಇವಾಗ ಏನಾಗುತ್ತೆ, ಇದು ಹಾಕೋಕ್ಕಿಲ್ಲ, ಎಣ್ಣೆ ಎಲ್ಲ ಸ್ವಲ್ಪ ಫ್ಲೇವರ್ ಶುರು ಆಗುತ್ತೆ, ಸ್ವಲ್ಪ ಒಂದೊಳ್ಳೆ ಘಮ ಕೊಡೋಕೆ ಶುರು ಆಗುತ್ತೆ. ಲೋ ಫ್ಲೇಮಲ್ಲಿ ಮಾಡಬೇಕು ಇದನ್ನು. ಸೊ ಇದು ಆದ ನಂತರ ಇದರಲ್ಲಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ನಾನು ಇದರಲ್ಲಿ ಒಂದು 5-6 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ 1ರಲ್ಲಿ 2 ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರ ಕೊಡಲಿಕ್ಕೆ ಮತ್ತು ಅದೇ ರೀತಿ ಅದೊಂದು ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ. ನೋಡ್ತಿದ್ರಲ್ಲ, ಈಗೆಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಈಗ ನಾನು ಸ್ವಲ್ಪ ಉದ್ದುದ್ದ ಹಚ್ಚಿರ್ತಕ್ಕಂಥ ಈರುಳ್ಳಿ, ಒಂದು 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಹಾಕ್ಕೊಂಡು ನಾನು ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ನೆನಪಿಟ್ಕೋಬೇಕು, ಬೇರೆ ಯಾವುದೇ ಪಲಾವಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತಂದ್ರೂ ಬೇಡ, ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ಅಷ್ಟು ಮಾತ್ರ ಆಗೋವರೆಗೂ ನಾವು ಕುಕ್ ಮಾಡಬೇಕಾಗುತ್ತೆ. ಹೆಚ್ಚು ಕಮ್ಮಿ ಒಂದು 2 ನಿಮಿಷ ತಾಗುತ್ತೆ. ನೋಡ್ತಿದ್ರಲ್ಲ, ಒಂದು 2 ನಿಮಿಷ ಆದ ನಂತರ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ, ಯಾವುದೇ ರೀತಿ ಕಲರ್ ಅಂತಕ್ಕಂಥದ್ದು ಬಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಒಂದು 2 ಆಪಲ್ ಟೊಮೆಟೊ ಅಂತ ಏನಿದೆ, ಆ ಆಪಲ್ ಟೊಮೆಟೊಗಳನ್ನ ಕಟ್ ಮಾಡಿರ್ತಕ್ಕಂಥದ್ದನ್ನ ಟೊಮೆಟೊನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ. ಪರ್ಫೆಕ್ಟ್. ನೋಡ್ತಿದ್ರಲ್ಲ, ಈ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಟೊಮೆಟೊ ಸಹ ನೋಡ್ತಿರ್ಬೋದು ಮೆತ್ತಗಾಗಿದೆ. ಈ ಸಂದರ್ಭದಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 2 ಟೀ ಸ್ಪೂನ್ ಅಥವಾ ಒಂದು ಅರ್ಧ ಕಟ್ಟಷ್ಟು, ಮತ್ತು 1 ಕಟ್ನಷ್ಟು ಪುದೀನ ಅದು ತುಂಬ ಇಂಪಾರ್ಟೆಂಟು. ಇದ್ರೆ ಹಾಕಿ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದೆ. ಸೊ ಇದನ್ನೆಲ್ಲ ಹಾಕಿದ ನಂತರ ಒಮ್ಮೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡುವ, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ರೀತಿ ಆಗ್ತು. ನೋಡ್ತಿದ್ರಲ್ಲ, ಈಗ ಪರ್ಫೆಕ್ಟಾಗಿ ಆಯಿತು. ಈಗ ಹೆಸರು ಕಾಳು ನಾವೇನು ತೊಗೊಂಡಿದ್ವಿ, ನೆನೆಸಿರ್ತಕ್ಕಂಥ ಈ ಹೆಸರು ಕಾಳುಗಳನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳುವ. ಇದರೊಟ್ಟಿಗೆ ನಾವು ನೆನೆಸಿದ್ವಲ್ಲ ಅಕ್ಕಿ, ಈ ಅಕ್ಕಿಯನ್ನು 30 ನಿಮಿಷಗಳ ಕಾಲ ಮಾತ್ರ ನೆನೆಸಿರಬೇಕು, ಅದು ತುಂಬ ಇಂಪಾರ್ಟೆಂಟ್. ಜಾಸ್ತಿ ನೆನೆಸ್ಬೇಡಿ. ಇದನ್ನೆಲ್ಲ ಹಾಕಿಬಿಟ್ಟು ಒಮ್ಮೆ ಸಾಫ್ಟ್ ಹ್ಯಾಂಡ್ಸಲ್ಲಿ ನೀವು ಇದನ್ನು ಮಿಕ್ಸ್ ಮಾಡುವ. ಯಾಕಂದರೆ ಅಕ್ಕಿ ಎಲ್ಲ ನೆಂದಿರುತ್ತಲ್ಲ, ಅಕ್ಕಿಯ ಅಗಲುಗಳೇನಿರುತ್ತೆ ಕಟ್ಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಾಫ್ಟ್ ಹ್ಯಾಂಡ್ಸಲ್ಲಿ ಇದನ್ನು ನಾವು ಮಿಕ್ಸ್ ಮಾಡೋಕ್ಕೆ ಶುರು ಮಾಡುವ. ನೋಡಿ, ಇವಾಗೆಲ್ಲ ಪರ್ಫೆಕ್ಟಾಗಿ ಒಂದಕ್ಕೊಂದು ಹೊಂದ್ಕೊಳ್ತದೆ, ಇದೆಲ್ಲ ಕರೆಕ್ಟಾಗಿ ಕುಕ್ ಆಗ್ತದಲ್ವ. ಈಗ ಇದು ಕುಕ್ ಆಗ್ತಾ ಇದು ಒಂದಕ್ಕೊಂದು ಸ್ಟಿಕ್ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡಬೇಕಾಗುತ್ತೆ, ನೀರಿನ ಅಳತೆ ಪ್ರಮಾಣ ಎಷ್ಟು ಅಂತ ನೀವು ತುಂಬ ಇಂಪಾರ್ಟೆಂಟು. 1
ಕಪ್ ಅಕ್ಕಿ ತೊಗೊಂಡಿದ್ದಕ್ಕೆ ನಾನು 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಯಾವ ನೀರು? ಬಿಸಿ ನೀರು. ಅದು ತುಂಬ ಇಂಪಾರ್ಟೆಂಟು. ಕೆಲವರು ತಣ್ಣೀರು ಹಾಕ್ತೀರಾ, ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಬಿಸಿ ನೀರನ್ನು ಹಾಕಿ 1:2 ರೇಷಿಯೋದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ನಷ್ಟು ನಾನು ಮೂಂಗ್ ತೊಗೊಂಡಿದ್ನಲ್ಲ, ಇದರಲ್ಲಿ 1 ಕಪ್ನಷ್ಟು ಮೂಂಗ್ ತೊಗೊಂಡಿದ್ನಲ್ಲ, ಆ ಅರ್ಧ ಕಪ್ ಮೂಂಗಿಗೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ರಾಕ್ ಸಾಲ್ಟನ್ನು ಬಳಸಿದ್ದೀನಿ, ನೀವು ಯಾವುದೇ ರೀತಿಯಾದ ಉಪ್ಪನ್ನು ನೀವು ಬಳಸ್ಕೋಬೋದು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು, ಮತ್ತು ಇದು ತುಂಬ ಇಂಪಾರ್ಟೆಂಟ್, ಇದರಲ್ಲಿ ನಾನು ಸ್ವಲ್ಪ ಬಿರಿಯಾನಿ ಮಸಾಲ, ಮನೇಲಿ ಮಾಡಿರ್ತಕ್ಕಂಥ ಬಿರಿಯಾನಿ ಮಸಾಲ ಇತ್ತು, ಅದು ಸ್ವಲ್ಪ ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಗರಂ ಮಸಾಲ ಬೇಕಾದ್ರೂ ಹಾಕ್ಬೋದು. ಈ ಬಿರಿಯಾನಿ ಮಸಾಲ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಲಿಂಕ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಎರಡರಲ್ಲೂ ಕೊಟ್ಟಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಈಗ ಇದನ್ನೆಲ್ಲನೂ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಒಂದ್ಸತಿ ಮಿಕ್ಸ್ ಮಾಡುವ. ಕೊನೆಯದಾಗಿ ನೋಡಿ, ಇವಾಗ ನೀರೆಲ್ಲ ಮೇಲೆ ಬಾಯ್ಲ್ ಕೊತ ಅಂತ ಕುದೀತಾ ಇದೆ. ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಅನ್ನ ಸಹ ಮೇಲೆ ಕುಕ್ ಆಗ್ಲಿಕ್ಕೆ ಶುರು ಆಗಿಬಿಟ್ಟಿದೆ, ಅಕ್ಕಿ ಸಹ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ದೀನಿ, ಈ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು, ಲಿಡ್ಡನ್ನ ಕ್ಲೋಸ್ ಮಾಡಿ 3 ವಿಜಿಲ್ ಆನ್ ಮೀಡಿಯಂ ಫ್ಲೇಮ್ ಕುಕ್ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ನೋಡಿಪ್ಪ, ಇಷ್ಟೇ, ಹೆಚ್ಚು ಕಮ್ಮಿ ಒಂದು 15 ನಿಮಿಷ ತೊಗೊಳ್ತದೆ ಇಷ್ಟೆಲ್ಲ ಪ್ರೊಸೆಸ್ ಮಾಡಲಿಕ್ಕೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟು, ಇದನ್ನು ಪ್ರೆಷರ್ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಓಪನ್ ಮಾಡೋಕ್ಕೆ ಹೋಗಬಾರ್ದು. ಆಗ ಮಾತ್ರ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಲಾವ್ ಅಂತಕ್ಕಂಥದ್ದು ಬರೋದು. ನೋಡಿ, ಇವಾಗ ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಿದೆ ಅಲ್ವಾ, ಕಾಣಿಸ್ತಾ ಇದೆ, ಯಾವುದೇ ರೀತಿ ಪ್ರೆಷರ್ ಇಲ್ಲ. ಸೊ ಈಗ ಇದನ್ನು ಲಿಡ್ಡನ್ನ ಓಪನ್ ಮಾಡಿ ನೋಡುವ. ಘಮ ನೀವು ನೋಡಬೇಕು ಕಣ್ರಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೋಡಿ, ಆ ಅನ್ನ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಉದುರಾಗಿ ಒಂದು ಅಗಳು ಇನ್ನೊಂದು ಅಗಳಿಗೆ ಟಚ್ ಆಗ್ತಾ ಇಲ್ಲ. ದ ರೀಸನ್ ಏನಂದರೆ, ನಾ ಎಣ್ಣೆ ಸಹ ಕಮ್ಮಿ ಆಗಿದ್ದೆ, ನಿಮಗೆ ಫಸ್ಟಲ್ಲೇ ತೋರಿಸಿದ್ರು. ಆದರೂ ಸಹ ಇಷ್ಟು ಪರ್ಫೆಕ್ಟಾಗಿ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀರಿನ ಅಳತೆ ಪ್ರಮಾಣ ಮತ್ತು ಯಾವ ಟೈಮಲ್ಲಿ ನಾವು ಹೆಂಗೆ ಆ ಪ್ರಮಾಣಗಳಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆದಾಗ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಪಲಾವ್ ರೈಸ್. ಏನಾದರೂ ತರಕಾರಿ ಇದೆಯಾ? ಏನೂ ಇಲ್ಲ, ಜಸ್ಟ್ ಈರುಳ್ಳಿ, ಟೊಮೆಟೊ, ಹೆಸರು ಕಾಳು ಮತ್ತು ಅಕ್ಕಿ, ಇಷ್ಟಿದ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಈ ಒಂದು ಪಲಾವ್ ಅಂತಕ್ಕಂಥದ್ದು ರೆಡಿ. ನಿಮ್ಗೆ ಬೆಳಿಗ್ಗೆ ಹೊತ್ತು ಅರ್ಜೆಂಟಾಗಿ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ, ಹಸ್ಬೆಂಡ್ಸಿಗೆ ಆಫೀಸಿಗೆ ಕಳಿಸ್ಬೇಕಾಗತ್ತೆ. ಅಂಥ ಟೈಮಲ್ಲಿ ಹೊಸದಾಗಿ ಕಲ್ತಿರೋರು ಇದನ್ನು ಜಸ್ಟ್ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಕಳಿಸಿ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು. ಅಷ್ಟು ಅದ್ಭುತವಾದ ರೆಸಿಪಿ. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ, ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ನನಗೆ ಮೋಟಿವೇಶನ್ ಅಂತಕ್ಕಂಥದ್ದು ನನಗೆ ಜಾಸ್ತಿ ಸಿಗುತ್ತೆ, ಆ ಒಂದು ಕಾರಣಕ್ಕಾಗಿ. ಹಾಗಾದ್ರೆ ಇನ್ನೊಮ್ಮೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.